ನಮಸ್ತೆ ರೈತರೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಾನು ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನಿ ಅಂದರೆ ಮೇಜರಾಗಿ ಸ್ವಲ್ಪ ಪ್ಲಾಟು ಯುನಿಕ್ ಆಗಿದೆ. ಲೈಕ್ ನಾನು ಆಲ್ರೆಡಿ ಇದೆ ಸೇಮ್ ವಿಡಿಯೋನ ಒಂದು ನಿಯರ್ ಟು ಕೋಲಾರದಲ್ಲಿ ಮಾಡಿದ್ದೀನಿ. ಸೊ ದಿಸ್ ಸೇಮ್ ಪ್ಲಾಟು ಸೇಮ್ ಮೆಥಡು ಬಟ್ ಡಿಫ್ರೆಂಟ್ ಲೊಕೇಶನ್ ನಿಯರ್ ಟು ಚಿಂತಾಮಣಿ. ಚೆನ್ನಾಗಿ ಮಾಡಿದ್ದಾರೆ. ಸೊ ಕ್ರಾಪು ಸೊ ಸಮ್ಮರ್ ಸೀಸನಲ್ಲಿ ನೀವು ಈ ಥರ ಮೆಷ್ನ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ಇರುತ್ತೆ. ಬಿಸಿಲಿನ ತಾಪವನ್ನು ತಡೆಗಟ್ಟೋಕ್ಕೆ ಈ ಥರ ಮೆಷ್ನ ಬಳಸ್ಕೊಂಡ್ರೆ ತುಂಬ ಬೆಟರು. ಸಸಿಗಳು ಬೇಗ ಅಂಟ್ಕೊಳ್ಳುತ್ತೆ ಮತ್ತು ಇನ್ನೊಂದು ಯಾವುದೇ ಥರ ಇದಿರಲ್ಲ, ಏನೋ ಡ್ಯಾಮೇಜ್ ಇರಲ್ಲ, ಬೇಗ ಅಂಟ್ಕೊಂಡು ಮತ್ತು ಕ್ರಾಪ್ ಗ್ರೋತು ಚೆನ್ನಾಗಿ ಬರುತ್ತೆ, ಚಿಗುರಲ್ಲ. ಸೊ ರೈತರು ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಬಟ್ ಫಾರ್ಮರು ಸಿಗಲಿಲ್ಲ, ಮೇ ಬಿ ಎಲ್ಲ ಔಟ್ಸೈಡ್ ಇದ್ದಾರೆ ಅಂತ ಹೇಳಿದರು. ಸೊ ಈ ಹಂತದಲ್ಲಿ ಬೇಕಾದ್ರೆ ನೀವು ಡ್ರಿಪ್ಪಲ್ಲಿ ಬೇಕಾದ್ರೆ ರೈತರೆ 940-10 ಅಂತ ಬರುತ್ತೆ K+S. ನಿಮಗೆ ಚಿಗುರು, ಶೈನಿಂಗು, ಫ್ಲವರಿಂಗು, ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಎಕರೆಗೆ ಒಂದು 6-8 kg ಕೊಟ್ಟರೆ ಫ್ಲವರಿಂಗು, ಫ್ರೂಟ್ ಸೆಟ್ಟಿಂಗು ತುಂಬ ಚೆನ್ನಾಗಾಗುತ್ತೆ. ಸೊ ಓವರಾಲ್ ಪ್ಲಾಟ್ ಯು ಕ್ಯಾನ್ ಸಿ ಕಂಪ್ಲೀಟ್ ತುಂಬ ನೀಟ್ ಆ್ಯಂಡ್ ಕ್ಲಿಯರಾಗಿ ಮೇಂಟೈನ್ ಮಾಡಿದ್ದಾನೆ. ನೀವು ಆಲ್ರೆಡಿ ಗಮನಿಸ್ಬೋದು ವಿಡಿಯೋದಲ್ಲಿ ಅಲ್ಲಲ್ಲಿ ವೈರಸ್ಸು ಸ್ಟಾರ್ಟ್ ಆಗಿದೆ. ಸೇಮ್ ಕ್ರಾಪು ಬಟ್ ಸ್ಟೇಜು ಡಿಫ್ರೆಂಟ್, ಒಂದು 10-15 ಡೇಸು. ಇನ್ನೊಂದು ಬೋರನ್ನು ಈ ಹಂತದಲ್ಲಿ ಸ್ಪ್ರೇ ಮಾಡ್ಕೊಂಡ್ರೆ ನಿಮಗೆ ಆ್ಯಸ್ 1 ಗ್ರಾಮ್ per ಲೀಟರ್ಗಂತ ಸ್ಪ್ರೇ ಮಾಡಿಕೊಂಡ್ರೆ ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಮೋರ್ ದೆನ್ 10 acres ಪ್ಲಾಟ್ ಮಾಡಿದ್ದಾರೆ ಇವರು. ಅವ್ರು ಮಾತಾಡ್ಸೋಣಂದರೆ ಸೊ ರೈತರು ಎಲ್ಲ ಔಟ್ಸೈಡ್ ಇದ್ದೀನಿ ಅಂತ ಹೇಳಿದ್ರು. ಅರೌಂಡು 40-50 ಡೇಸ್ ಆಗಿದೆ ಅನಿಸುತ್ತೆ. ಸೊ ನೀಟ್ ಆ್ಯಂಡ್ ಕ್ಲಿಯರಾಗಿ ಮೇಂಟೈನ್ ಮಾಡಿದ್ದಾರೆ. ಕಂಪ್ಲೀಟ್ ವೈಟ್ ಮೆಶ್ ಇದೆ, ನೀವು ನೋಡ್ಬೋದು. ಮತ್ತು ಇನ್ನೊಂದು ಇಷ್ಟೊತ್ತಿಗೆ ನೀವು ಇದು ರೈತರು ಸ್ಟಿಕ್ಕಿ ಡ್ರಾಪ್ಸು ಬಳಸಬೇಕಾಗಿತ್ತು ವೈರಸ್ನ ಹತೋಟಿ ಮಾಡೋಕ್ಕೆ. ರಸ ಇರೋ ಕೀಟಗಳೆಲ್ಲ ಹತೋಟಿ ಮಾಡ್ಬೋದು ರೈತರ. ಎಲ್ಲೋ ಸ್ಟಿಕ್ಕಿ ಡ್ರಾಪ್ಸ್ ಆಗಿರ್ಬೋದು ಮತ್ತು ಬ್ಲೂ ಸ್ಟಿಕ್ಕಿ ಡ್ರಾಪ್ಸ್ ಆಗಿರ್ಬೋದು. ಸೊ ಮೋರ್ ದೆನ್ 10 acres ಆಫ್ ಪ್ಲಾಟು.
ಸೊ 2 ಡೇಸ್ ಬ್ಯಾಕು ಮಳೆ ಚೆನ್ನಾಗಾಗಿದೆ. ಸೊ ವೆಟ್ಟಿಂಗ್ ಪರ್ಸೆಂಟೇಜ್ನ ನೀವು ನೋಡ್ಬೋದು, ಕಾಣಿಸ್ತಿದೆ ಕ್ಲಿಯರಾಗಿ. ಸೊ ಓವರ್ ಆಲ್ ಪ್ಲಾಟ್ ವ್ಯೂ ಈಗ ನೋಡ್ಬೋದು ಯಾವ ಥರ ಇದೆ ಅಂತ, ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ.